Hi, hello, namaste, guys. Good morning. So, welcome to my new vlog. ಸೊ ಗೈಸ್ ಟೈಮ್ ಬಂದು 7 ಗಂಟೆ ಇವಾಗೈತೆ. ವಿಷಯ ಏನಂದ್ರೆ ನನ್ಗೆ ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ರೆಡಿ 4 days ಆಯ್ತು. ಆದ್ರೆ ನಾನು ಇನ್ನ ಕಾಲೇಜಿಗೆ ಹೋಗಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಯಾಕೆ ವಿಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ. ಸೊ ಲೆಟ್ಸ್ ಸಿ. ಸೊ ಗೈಸ್ ಬೇಸಿಕಲಿ ಏನಂದ್ರೆ ನಾನು ಓದ್ತಾ ಇರೋದು BSc PMCS ಕಾಂಬಿನೇಷನ್ NIE ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ. ಈ ವರ್ಷ ಫೈನಲ್ ಇಯರ್. ಸೊ ಇವಾಗ ಟೈಮ್ ಆಗ್ತಾ ಇದೆ. ತಿಂಡಿ ತಿನ್ಬಿಟ್ಟು ಹೋಗೋದಷ್ಟೇ. ಸೊ ಗೈಸ್ ಆಲ್ರೆಡಿ ಟೈಮ್ ಆಗೋಗಿದೆ. ಟೈಮ್ ಬಂದು 9:10. ನನಗೆ ಕ್ಲಾಸ್ ಇರೋದು 9:30ಗೆ. ಏನ್ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಬಸ್ ಸಿಕ್ಕಿದ್ರೆ ಸಾಕು. ಬಸ್ ಅವರು ವರ್ಕ್ಶಾಪ್ ಅಲ್ಲಿ ನಿಲ್ಲಿಸ್ತೆ, ಇನ್ನ ಹಿಂದೆನೆ ನಿಲ್ಸ್ಬಿಟ್ರು. ಇವಾಗ ಇಲ್ಲಿಂದ ಕಾಲೇಜ್ ತನಕ ಹೋಗ್ಬೇಕು ಅಂದ್ರೆ ಹತ್ರನೇ, ಆದ್ರೆ ಹಿಂದೆನೆ ನಿಲ್ಸ್ಬಿಟ್ರು. ಟೈಮ್ ಬೇರೆ ಆಗಿದೆ. 5 minutes ನಾನು ಕ್ಲಾಸಿಗೆ ಹೋಗ್ಬೇಕು. ಸೊ ಗೈಸ್ ಏನಂದ್ರೆ 9:30ಗೆ 2 minutes ಇದೆ, ಆದ್ರೆ ನಾನು ವಾಚ್ ಅಲ್ಲಿ ಟೈಮ್ ತೋರಿಸಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಣಿಸ್ತು ಅನ್ಸುತ್ತೆ ನೋಡಿ, 1 ಗಂಟೆ 6 ನಿಮಿಷ ತೋರಿಸ್ತೈತೆ. ಯಾಕಂದ್ರೆ ರಜಾ ಕೊಟ್ಟು ಆಲ್ಮೋಸ್ಟ್ 1 month ಆಯ್ತು. ಚಾರ್ಜಿಗೆ ಹಾಕಿರ್ಲಿಲ್ಲ. ಬರ್ಬೇಕಾದ್ರೆ ಚಾರ್ಜ್ ಹಾಕೊಂಡ್ ಬಂದಿತ್ತು, ಅದಕ್ಕೆ ಇನ್ನ ಕನೆಕ್ಟ್ ಮಾಡಿಲ್ಲ ಅದು. ಅದಕ್ಕೆ 1 ಗಂಟೆ ತೋರಿಸ್ತೈತೆ. ಸೊ ಗೈಸ್ ಬನ್ನಿ ಬೇಗ ಬೇಗ ಇವಾಗ ಹೋಗೋಣ ಕ್ಲಾಸಿಗೆ. ಹೋಗೋಷ್ಟು ಸ್ಟಾರ್ಟ್ ಆಗಿರಲ್ಲ ಅಂತ ಅನ್ಕೋತೀನಿ. ಮೇಬಿ ಹೋಗಿ ಸಿಗ್ತೀನಿ. ಸೊ ಗೈಸ್ ನೋಡಿ, ಇದೇ ನಮ್ಮ ಕಾಲೇಜ್. ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ಸರಿನಾ ಬಂದಿಲ್ಲ ಅಂತ. ಕರೆಕ್ಟ್ ಆಗಿ 9:30 ಆಗಿದೆ. ಬನ್ನಿ ಹೋಗೋಣ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೋಗಿ ಕ್ಲಾಸ್ ಇವಾಗ ಸ್ಟಾರ್ಟ್ ಆಗಿದ್ರೆ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೇನೆ. ಗೈಸ್ ನೋಡಿ, ಇದು ನಾನಂತೆ, ಇವನು ಹೇಳ್ತವನೆ. ಹೆಸರು ಅಭಿ ಅಂತ. ಸ್ವಲ್ಪ ನಿಮ್ಮ ಮುಖ ತೋರಿಸಿ. ಪರವಾಗಿಲ್ಲ, ಹಿಂಗೆ ಇರ್ಲಿ. ಗೈಸ್ ನೋಡಿ, ಹೊಸ ಹೇರ್ ಸ್ಟೈಲ್ ಮಾಡಿಸ್ಕೊಂಡವನಿ. ಪ್ರಿಯಾಂಕಾ ಆಯ್ ಹೇಳು. ಇವಳು ಪ್ರಿಯಾಂಕಾ, ಇವಳು ನಿಖಿತಾ. ಅವಳು ಬಿಸಿ ತರ, ಆಮೇಲೆ ಮಾತಾಡ್ಸ್ತೀವಿ. ಗೈಸ್ ಇವಳು ಜಯ. ಆಯ್ ಹೇಳು ಜಯ. ಗೈಸ್ ಇಲ್ಲಿ ಫೀಸ್ ಪೇ ಮಾಡಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಧ್ರುವ ಆಯ್ ಹೇಳಿ ಆಯ್ತು ವ್ಲಾಗ್ಗೆ. ಅಕ್ಕಿ ಆಯ್ ಹೇಳು. ಸಪೋರ್ಟ್ ಮಾಡಿ ಗಾಯ್ಸ್ ಎಲ್ಲರೂ. ಹೇಳು ಕರೆಕ್ಟಾಗಿ ಆಯ್ ಹೇಳಿ. ಸೊ ಗಾಯ್ಸ್ ಫೈನಲಿ ಕಾಲೇಜ್ ಬಿಡ್ತು. ಟೈಮು 3:45. ಏನಂದ್ರೆ ಬೆಳಿಗ್ಗೆಯಿಂದ ಅಷ್ಟೊಂದು ಕರೆಕ್ಟಾಗಿ ವ್ಲಾಗ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಬೆಳಿಗ್ಗೆ 9:30ಗೆ ಕ್ಲಾಸ್ ಸ್ಟಾರ್ಟ್ ಆಯ್ತಾ. 9:30 ಇಂದ ಬ್ಯಾಕ್ ಟು ಬ್ಯಾಕ್ 1:30 ತನಕನು 4 ಕ್ಲಾಸ್ ತಗೊಂಡ್ರು. ನನ್ಗೆಲ್ಲೂ ಮಧ್ಯ ಫ್ರೀನೇ ಸಿಗ್ಲಿಲ್ಲ ಮಾಡಕ್ಕೆ. ಮತ್ತೆ ಮಧ್ಯಾಹ್ನ ಲ್ಯಾಬ್ ಬೇರೆ ತಗೊಂಡಿದ್ರು. ನಾನು ಆಕ್ಚುಲಿ ಲ್ಯಾಬ್ ತಗೊಳಲ್ಲ ಅಂತ ಅನ್ಕೊಂಡು ಬಂದಿದ್ದೆ, ಆದ್ರೆ ಲ್ಯಾಬ್ ಬೇರೆ ತಗೊಂಡ್ರು. ಇವಾಗ ಮುಗೀತು. ಇವಾಗ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗ್ತಾ ಇದೀರಿ. ಬಸ್ಗೆ ಇವಾಗ ವೆಯ್ಟ್ ಮಾಡ್ಬೇಕು. ಗೈಸ್ ಏನಂದ್ರೆ ನಾವ್ ಯಾವಾಗ್ಲೂ ಯಾವ ಕಡೆ ನಿಂತಿರ್ತೀವಿ ಬಸ್ಸಿಗೆ, ಆ ಸೈಡ್ ಬಿಟ್ಟು ಆಪೋಸಿಟ್ ಸೈಡ್ ಯಾವಾಗ್ಲೂ ಬಸ್ ಬೇಗ ಬರುತ್ತೆ. ನಿಮ್ಗೂ ಇದೇ ತರ ಆಗುತ್ತಾ? ಕಮೆಂಟ್ ಮಾಡಿ. ಸೊ ಗೈಸ್ ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಯಲ್ಲಿ ಯಾರು ಇಲ್ಲ. A few moments later. ಒಂದ್ ತೋರ್ಸ್ಬೇಕು ಬನ್ನಿ ಇಲ್ಲಿ. ಗೈಸ್ ನೋಡಿ, ಸೇಬ್ಗೆ ಗೈಸ್ ಉಪ್ಪು ಯಾರಾದ್ರೂ ಸೇಬ್ ಹಾಕ ತಿಂತಾರಾ? ನೀವೇ ಹೇಳಿ. ಅದು ಉಪ್ಪನ್ನ ಸೇಬ್ ಹಾಕೊಂಡು ತಿಂತಾರಾ? ಮಾವಿನಕಾಯಿ ಹಾಕ ತಿಂತಾರ. ಈ ತರದೆಲ್ಲ ಇದಾರೆ ಜನ. One eternity later. ಸೊ ಗೈಸ್ ಏನಂದ್ರೆ, ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿರ್ತೀರಾ ಭರತ್ ಅಂತ. ಇವತ್ತು ಅವ್ನ್ ಬರ್ಡೇ. ಆದ್ರೆ ನಾವು ನಾಳೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಸಡನ್ ಪ್ಲಾನ್ ಆಯ್ತು.
ಸೊ ಎಲ್ಲೂ ಅಷ್ಟೊಂದು ದೂರ ಏನಲ್ಲ, ಇಲ್ಲೇ ಫ್ರೆಂಡ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದ ಅಂತ ಇವಾಗ ಹೋಗ್ತಾ ಇದೀನಿ. 8:15 ಟೈಮು. ಮುಂಚೆನೆ ಆಕ್ಚುಲಿ ಪ್ಲಾನ್ ಆಗಿದ್ರೆ ಇನ್ನ ಬೇಗ ಹೋಗ್ತಿದ್ದೆ, ನಾಳೆ ಮಾಡೋಣ ಅಂತ ಅನ್ಕೊಂಡಿದ್ದು. ಬಟ್ ಸಡನ್ ಆಗಿ ಪ್ಲಾನ್ ಆಯ್ತು. ಸೊ ಗೈಸ್, ಏನಂದ್ರೆ ಸಡನ್ ಆಗಿ ಪ್ಲಾನ್ ಆಗಿದ್ರಿಂದ ಬೇಗ ರೆಡಿ ಆಗ್ಬಿಟ್ ಬಾ ಅಂತ ಹೇಳಿ ಬೇಗ ರೆಡಿ ಆಗ್ಬಿಟ್ ಬಾ ಅಂತ ಹೇಳಿದ್ರೆ ನೋಡಿ, ನಾನೇ ಅವಳ ಮನೆಗೆ ಹೋಗ್ತಾ ಇದೀನಿ. ನೋಡಿ, ಬಾಗ್ಲ ಹಾಕೈತೆ. ಬರ್ತಾನೆ ಇಲ್ಲ ಗೈ. ಇಷ್ಟೊತ್ ಮಾಡ್ದೆ ನೋಡಿ, 5 ನಿಮಿಷ ಅನ್ಬಿಟ್ಟು ಎಷ್ಟೊತ್ ಮಾಡ್ದೆ. ಈಗ ಮೇಡಮ್ ರೆಡಿ ಆಗಿರೋದು. ಸೆಕೆಂಡ್ ಬ್ಲಾಗ್ ಗೈಸ್, ಸೆಕೆಂಡ್ ಬ್ಲಾಗ್ ಸಕ್ಸಸ್ಫುಲಿ ಮಾಡ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಆಗಿದ್ದು ಹುಡ್ಗಿ ಮನೆಗ್ ಬರ್ತಾ ಇದೀವಿ. ಗೈಸ್ ನೋಡಿ, ಬಂದಾಳು ಬಿಂಕದ ಸಿಂಗಾರಿ. ಎಂಗೇಜ್ಮೆಂಟ್ ಆದ್ಮೇಲೆ ಗ್ಲೋ ಬಂದ್ಬಿಟ್ಟೈತೆ ಯಶಮುಖದಲ್ಲಿ. ಇವತ್ತು ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಆಕ್ಚುಲಿ ನನ್ ಫ್ರೆಂಡ್ಸ್ ಎಲ್ಲಾರ್ನೂ ಇಂಟ್ರೊಡ್ಯೂಸ್ ಮಾಡ್ಸಿದ್ ಬ್ಲಾಗ್ ಕ್ಲಿಪ್ ಇವನ್ ಫೋನಲ್ಲಿ ಇತ್ತು. ಓಕೆನಾ, ಕಳ್ಸು ಅಂದ್ಬಿಟ್ಟು ಎಷ್ಟ್ ಮೆಸೇಜ್ ಹಾಕೋದ್ರು ಕಳ್ಸಿಲ್ಲ ಗೈಸ್. ಅದಕ್ಕೆ ಆ ಬ್ಲಾಗ್ ಅಲ್ಲಿ ಆ ಕ್ಲಿಪ್ಪೇ ಹಾಕಿಲ್ಲ ನಾನು. ಬಿಜಿ ಪರ್ಸನ್ ಅಂತ ನಿಂಗೂ ಗೊತ್ತಿಲ್ಲ. ಟಾರ್ಚ್ ಆಫ್ ಮಾಡಿ. ಟಾರ್ಚರ್ ಮಾಡಿದ್ರೆ ನೀನ್ ಕಾಣೋದು, ಅದಕ್ಕೆ ಟಾರ್ಚರ್ ಮಾಡಿರೋದು. ಗೈಸ್ ಏನಂದ ಗೊತ್ತಾ, ಇವಳು 3 ಅಂತೆ. ಸಾರಿ ಇವಳು 3 ಅಂತೆ, ಅವಳು 3.5 ಅಂತೆ, ನಾನ್ 4 ಅಂತೆ. ಇವನ್ ಬಾರಿ ಉದ್ದವನೆ, ಅದಕ್ಕೆ ಹೇಳ್ತವ್ರೆ. ನಿಮ್ಗೊಂದು ವಿಷಯ ಹೇಳ್ಬೇಕು. ಇನ್ಸ್ಟಾದಲ್ಲಿ ನಾನು ಎಂಟ್ರಿ ಆಯ್ತಿದ್ದೀನಿ, ಸಪೋರ್ಟಿಂಗ್ ಇರ್ಲಿ. ವಾವ್, ನೈಸ್ ಜೋಕ್. ನೈಸ್ ಜೋಕ್. ಫಾಲೋ ಮಾಡ್ಕೊಳ್ಳಿ ಮೈಸೂರ್ ಕಾರ್ಪೆಂಟರ್. ಗೈಸ್ ಮಾಡ್ಬೇಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಯಾರು ಫಾಲೋ ಮಾಡಿ. ಇಂತ ಪಾಡಿ ಯಾರಿಗೂ ಬರಬಾರ್ದು ಪಾಪ. ಅವ್ರ ಬರ್ಡೇಗೆ ತೆಗಿರಿ. ಕೊಡ್ತಾ ಇವತ್ ನೀನು. ಗೈಸ್ ನೋಡಿ, ಕೇಕು ಭರತ್ ಆಗ್ಬಿಟ್ಟೆ. ಯಾರು ನೀನಾ? ಗೈಸ್ ನೋಡಿ ಗೈಸ್, ಗೈಸ್ ನೋಡಿ, 5 ಡಿಫರೆನ್ಸ್. ನೋಡಿ ಗಾಂಧೀಜಿಯ 3 ಕೋತಿಗಳು. ಗೈಸ್ ನೋಡಿ ಗೈಸ್, ಸ್ವಪ್ನ ಸುಂದರಿ. ಗೈಸ್ ಅರ್ಧ ಗಂಟೆ ತಗೊಂಡೋಳೆ ರೆಡಿ ಆಗಕ್ಕೆ. ಇರೋವರ ಮೇಕಪ್ ನೆಲ್ಲ ಹಾಕೊಂಡು. फेयर एंड लवली का नया नाम अब ग्लो एंड लवली. फेयर एंड लवली अब ग्लो एंड लवली. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ ಯಾಕೆ? ಪಿಜ್ಜಾ ಪಾರ್ಟಿ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಬರ್ಡೇ ಮುಗೀತು, ಮನೆ ಹೋಗ್ತಾ ಇದೀನಿ. ಬೇಗ ಹೋಗ್ಬೇಕು, ಇಲ್ಲ ನಾವು ಒಬ್ಬನ ಹತ್ರ ಬೈಸ್ಕೋಬೇಕು ಅಷ್ಟೇ. ಈಗ ಟೈಮ್ ಆಗೋಗೈತೆ, ಬನ್ನಿ ಬೇಗ ಹೋಗೋದ. ಬಾಯ್ ಬಾಯ್. ಹುಷಾರಾಗಿ ಹೋಗು. ಬಾಯ್ ಬಾಯ್. ಟೈಮ್ ಆಗೋಗೈತೆ, ಬಾಯ್. ಬೇಗ ಇವಾಗ ಮನೆಗ್ ಬಂದೆ. ನಮ್ಮಮ್ಮ ಬರ್ಬೇಕಾದ್ರೆ ಮೊಸರು ತಗೋಬಾ ಅಂದ್ರು. ಇವಾಗ ಮೊಸರು ತಗೊಂಡು ಹೋಗ್ತಾ ಇದೀನಿ. ಸೊ ಗೈಸ್,
ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಆಕ್ಚುಲಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದು, ಸಡನ್ಲಿ ಪ್ಲಾನ್ ಆಗಿದ್ದು ಬರ್ಡೇದು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.